ಹಾಯ್ ಹಲೋ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕಲ್ಚರಲ್ ವ್ಯಾಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಬನ್ನಿ ನಾವಿವತ್ತು ಚಿಕ್ಕಮಗಳೂರು ಜಿಲ್ಲೆ ನೋಡಿ ಮಲ್ಲೇನಹಳ್ಳಿ ಇದೆಯಲ್ಲ, ಇದು ಸಮೀಪ ಬಿಂಡಿಗ ಅಂತಕ್ಕಂಥ ಒಂದು ಗ್ರಾಮ ಇದೆ. ಇದು ಪಶ್ಚಿಮ ಘಟ್ಟದ ಚಂದ್ರದ್ರೋಣ ಪರ್ವತದ ಶ್ರೇಣಿಯಲ್ಲಿ ಬರ್ತಕ್ಕಂಥ ಒಂದು ಹಳ್ಳಿ ಸ್ನೇಹಿತರೆ. ಇಲ್ಲಿ ನಾವು ನೋಡ್ತಾ ಇರ್ತಕ್ಕಂಥದ್ದು ಈಗ ಇಲ್ಲಿ ದೇವಿರಮ್ಮ ಅಂದರೆ ಚಾಮುಂಡೇಶ್ವರಿಯ ಮತ್ತೊಂದು ರೂಪನೇ ಈ ದೇವಿರಮ್ಮ ಅಂತ ಹೇಳಿ ಇಲ್ಲಿನ ಜನ ಕರೀತಾರೆ ಸ್ನೇಹಿತರೆ. ಹಾಗೆಯೇ ಇಲ್ಲೊಂದು ದೇವಸ್ಥಾನ ಇದೆ, ಕಾಣ್ತಾ ಇದೆ ನಮ್ಮ ಮುಂದೆ. ಈಗ ಇದು ಬೆಟ್ಟದ ತುದಿಯಲ್ಲಿರುವ ಮೂಲ ದೇವಸ್ಥಾನ ಏನಿದೆ ಅಲ್ಲಿಗೆ ಹೋಗ್ಲಿಕ್ಕಾಗೋದಿಲ್ಲ ಪ್ರತಿನಿತ್ಯ ಅಂತ ಹೇಳಿ ಇಲ್ಲಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿಕೊಂಡಿದ್ದಾರೆ. ವರ್ಷಕ್ಕೊಮ್ಮೆ ಬೆಟ್ಟದ ತುದಿಗತ್ತಿ ದೀಪಾವಳಿ ದಿನ, ನರಕ ಚತುರ್ದಶಿ ದಿನ ದರ್ಶನ ಪಡಿತಕ್ಕಂಥವ್ರು ಲಕ್ಷಾಂತರ ಜನ ಸ್ನೇಹಿತರೆ. ನೋಡಿ ಹಿಂದೆ ಕಾಣ್ತಾ ಇದೆಯಲ್ಲ ಚಂದ್ರದ್ರೋಣ ಪರ್ವತ, ತುತ್ತ ತುದಿಯಲ್ಲಿ ಇರ್ತಕ್ಕಂಥದ್ದೇ ದೇವಿರಮ್ಮ ದೇವಸ್ಥಾನ ಸ್ನೇಹಿತರೆ. ಮಾಣಿಕ್ ದಾರ ಎಲ್ಲಿ ಕಾಣುತ್ತೆ ಅಂದರೆ ನೋಡಿ ಅಲ್ಲಿ ದೂರದಲ್ಲಿ ನೋಡಿ, ಇಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ, ನೋಡಿ ಇದು ಮಾಣಿಕ್ ದಾರ ಒಂದು ಜಾಗ. ಹಾಗೆಯೇ ನೋಡಿ ಇದು ತುತ್ತ ತುದಿ. ನೋಡಿ ಸ್ನೇಹಿತರೆ, ಇದೊಂದು ಧಾರ್ಮಿಕ ಯಾತ್ರಾ ಸ್ಥಳ ಅಷ್ಟೇ ಅಲ್ಲ, ಇದೊಂದು ಟ್ರೆಕ್ಕಿಂಗ್ ಪ್ಲೇಸ್ ಸಹ ಹೌದು. ತುಂಬಾ ಇಲ್ಲಿ ಚಾರಣಿಗರು ಬರ್ತಾರೆ. ಈ ದಟ್ಟವಾಗಿರ್ತಕ್ಕಂಥ ಕಾಫಿ ತೋಟಗಳ ಕಾನನದ ಮಧ್ಯೆ ನಡ್ಕೊಂಡು ಹೋಗ್ತಾ ಇದ್ದರೆ ಅದು ಒಂದು ಇದೇ ಬೇರೆ ಸ್ನೇಹಿತರೆ. ನೋಡಿ ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ದೇವಿರಮ್ಮ ಬಿಂಡಿಗ ದೇವಿರಮ್ಮ ದೇವಸ್ಥಾನದ ಕೆಳಭಾಗದಲ್ಲಿರ್ತಕ್ಕಂಥ ದೇವಸ್ಥಾನದ ದೇವಿರಮ್ಮನ ಮೂರ್ತಿ ಸ್ನೇಹಿತರೆ. ನೋಡಿ ದೂರದಿಂದ ನಾನು ತೋರಿಸ್ತಾ ಇದ್ದೀನಿ ನಿಮಗೆ. ಇದು ದೇವಿರಮ್ಮನವರ ಒಂದು ಮೂರ್ತಿ ಸ್ನೇಹಿತರೆ. ಅತ್ಯಂತ ವೈಶಿಷ್ಟ್ಯವಾಗಿರ್ತಕ್ಕಂಥ ಪ್ರಭಾಳಿ ಹೊಂದಿದೆ. ಹಾಗೆಯೇ ನೋಡಿ ಸ್ನೇಹಿತರೆ, ಇದೊಂದು ದೇವಸ್ಥಾನ ಏನಿದೆ ಇದಕ್ಕೆ ನಾವು ಬರಬೇಕು ಅಂತಂದರೆ ಚಿಕ್ಕಮಗಳೂರಿಂದ ಸುಮಾರು 25 ಕಿಲೋಮೀಟ್ರ್ ಆಗುತ್ತೆ. ಹಾಗೆಯೇ ಮಲ್ಲೇನಹಳ್ಳಿ ಅಥವಾ ಬಿಂಡಿಗ ಅಂತಕ್ಕಂಥ ಒಂದು ಸ್ಥಳದಿಂದ ಇಲ್ಲಿಗೆ ನಾವು ಅಲ್ಲಿಗೆ ಬಂದು ಅಲ್ಲಿಂದ ಇಲ್ಲಿಗೆ ನಾವು ಬರಬಹುದು. ಅಲ್ಲಿಂದ 8 ಕಿಲೋಮೀಟ್ರ್ ಆಗುತ್ತೆ. ಇಲ್ಲಿಗೆ ಕಾಲಲ್ಲಿ ನಡ್ಕೊಂಡು ಸಹ ನಾವು ಬರ್ಬೋದು. ಹಾಗೆಯೇ ನೋಡಿ ಸ್ನೇಹಿತರೆ, ಹಿಂದೆ ಕಾಣ್ತಾ ಇರ್ತಕ್ಕಂಥ ಏನು ಚಂದ್ರದ್ರೋಣ ಪರ್ವತ ಇದೆ ಅಂದರೆ ದೇವಿರಮ್ಮನ ಬೆಟ್ಟ ಇದೆ, ಇದನ್ನು ನಾವು ವರ್ಷಕ್ಕೊಮ್ಮೆ ದೀಪಾವಳಿ ಜಾತ್ರೆ ಟೈಮಲ್ಲಿ ಅಪಾರ ಜನಸಂಖ್ಯೆಯನ್ನು ನಾವೆಲ್ಲ ನೋಡಿದ್ದೀವಲ್ವ ಸ್ನೇಹಿತರೆ. ಹಾಗೆಯೇ ಇಲ್ಲಿ ಬಹಳ ಕ್ಲಿಷ್ಟಕರವಾಗಿರ್ತಕ್ಕಂಥ ದಾರಿ ಇರೋದರಿಂದ ನಾವು ಹತ್ತೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆದ್ರೂ ಜನ ಅಲ್ಲಿಗೆ ಹತ್ತಿ ಆ ಒಂದು ತಾಯಿ ದರ್ಶನವನ್ನು ಮಾಡ್ತಾರೆ ಸ್ನೇಹಿತರೆ. ಹಾಗಾಗಿ ನೀವು ಟ್ರೆಕ್ಕಿಂಗ್ ಆದರೂ ಬನ್ನಿ, ಅಥವಾ ನೀವೆಲ್ಲಾದರೂ ಚಿಕ್ಕಮಗಳೂರಿಂದ ಹೋಗಬೇಕಾದ್ರೆ ಇಲ್ಲಿ ಶಿವಮೊಗ್ಗದ ಕಡೆ ಅಲ್ಲೇ ರೋಡಲ್ಲಿ 1-2 ಕಿಲೋಮೀಟ್ರ್ ಅಂತದಲ್ಲಿ ಸಿಗ್ತಕ್ಕಂಥ ಈ ಒಂದು ದೇವಿರಮ್ಮನ ದೇವಸ್ಥಾನವನ್ನು ನೋಡೋದು ಮಾತ್ರ ಮರಿಬೇಡಿ ಸ್ನೇಹಿತರೆ. ತುಂಬ ಆಕರ್ಷಣೀಯವಾಗಿರ್ತಕ್ಕಂಥ ಒಂದು ಪ್ರದೇಶ ಸ್ನೇಹಿತರೆ. ಹಾಗಾಗಿ ಚಿಕ್ಕಮಗಳೂರೇ ಒಂದು ಸ್ವರ್ಗ ಅಂತ ನಾವು ಕರಿತೀವಿ. ಬನ್ನಿ ಸ್ನೇಹಿತರೆ, ನೀವು ಒಮ್ಮೆ ನೋಡಿ ಅಂತ ಹೇಳ್ತಾ, ಹಾಗೆಯೇ ಸ್ನೇಹಿತರೆ ನೋಡಿ ಇದು ನಾವು ಹೋಗಬೇಕಾದ್ರೆ ದೇವಿರಮ್ಮನ ದೇವಸ್ಥಾನವನ್ನು ನೋಡ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಆ ದ್ವಾರ ಬಾಗಿಲಿನ ಅಂದರೆ ಒಂದು ಸೈಡಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಇಲ್ಲಿ ಜನ ಹೇಳ್ತಾಯಿದ್ರು, ಚಾಮುಂಡೇಶ್ವರಿ ದೇವಿ ಏನು ಮಹಿಷಾಸುರ ಮರ್ದನ ಮಾಡಿದ ಮೇಲೆ ಅವಳು ಶಾಂತಿಗೋಸ್ಕರ ಈ ಒಂದು ಸ್ಥಳಕ್ಕೆ ಬಂದು ನೆಲೆಸ್ತಾಳೆ ಅಂತಕ್ಕಂಥದ್ದನ್ನು ಇಲ್ಲಿನ ಜನ ಹೇಳ್ತಾರೆ. ಹಾಗಾಗಿ ದೇವಿರಮ್ಮ ಅಂತಂದರೆ ಬೇರೆ ಯಾರೂ ಅಲ್ಲ, ನಮ್ಮ ಆದಿಶಕ್ತಿ ನಾಡ ದೇವತೆ ಚಾಮುಂಡೇಶ್ವರಿ ಸ್ನೇಹಿತರೆ. ನೋಡಿ ಇದೇ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ದ್ವಾರ ಬಾಗಿಲು ಸ್ನೇಹಿತರೆ. ಬನ್ನಿ ಒಮ್ಮೆ ನೋಡಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ಸ್ನೇಹಿತರೆ. ಹಾಗೆಯೇ ಮುಂದೆ ನಾವಿನ್ನ ಚಿಕ್ಕಮಗಳೂರು ಕಡೆ ಹೋಗಿ ನೋಡಿ. ಚಿಕ್ಕಮಗಳೂರಲ್ಲಿ ಒಂದು ಕಾಲಕ್ಕೆ ಇದು ಐಕಾನ್ ಆಗಿತ್ತು ಸ್ನೇಹಿತರೆ. ಯಾಕಂದರೆ ಸಿರಿ ನೇಚರ್ ಅಂತ ಹೇಳಿ ಇಲ್ಲೊಂದು ಕಾಫಿ ಪಾಯಿಂಟ್ ಇದೆ. ಏನು ನಾವು ದತ್ತಪೀಠಕ್ಕೆ ಹೋಗ್ತೀವಿ ಅಥವಾ ಮುಳ್ಳಯ್ಯನಗಿರಿಗೆ ಹೋಗ್ತೀವಿ, ಅಲ್ಲಿರ್ತಕ್ಕಂಥ ಒಂದು ಟೀ ಪಾಯಿಂಟ್ ಇದು. ಬಂದವರೆಲ್ಲ ಇಲ್ಲಿ ನಿಲ್ಲಿಸಿ ಫೋಟೋ ತಗೊಂಡು ಹೋಗ್ತಾಯಿದ್ರು. ನಾವು ಭಾಳ ದಿನ ಆಯಿತು ನೋಡೋಣ, ನಾವು ಸರಿ ನಿಲ್ಸೋಣ ಕಾಫಿ ಕುಡಿಯೋಣ ಅಂತ ನಿಲ್ಸಿದ್ದೀವಿ ಸ್ನೇಹಿತರೆ. ಪಾಪ ಎಮ್ಮ ಬಹಳ ದಿನದಿಂದ ಕಾಯ್ತಿದ್ದು ನಮಗೋಸ್ಕರ. ನೋಡಿ ಇವತ್ತು ಫೋಟೋ ತೆಗಿತಾ ಇದ್ದೀವಿ, ವಿಡಿಯೋ ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ಸ್ನೇಹಿತರೆ. ಓಕೆ, ಥ್ಯಾಂಕ್ ಯು.
ನೋಡಿ ಸ್ನೇಹಿತರೆ, ಇದು ಆಯುಷ್ ನೇಚರ್ ಯು ಅಂತೇಳಿ ನಮ್ಮ ಚಿಕ್ಕಮಂಗ್ಳೂರಿನಲ್ಲಿರ್ತಕ್ಕಂಥ ಒಂದು ಹೋಮ್ ಸ್ಟೇ ಸ್ನೇಹಿತರೆ. ನೋಡಿ ಇಲ್ಲಿ ಕೈಮರದಿಂದ ನಾವು ಏನು ಮುಳ್ಳಯ್ಯನಗಿರಿಗೆ ಹೋಗ್ತೀವಿ ಅಲ್ಲಿಗೆ ಹೋಗ್ಬಾರ್ದು, ಡೈರೆಕ್ಟ್ ಬಂದುಬಿಟ್ರೆ ಸ್ವಲ್ಪ ದೂರನೇ, ಒಂದು ಅರ್ಧ ಕಿಲೋಮೀಟ್ರ್ ಆಗೋಲ್ಲ. ಇಲ್ಲಿ ಪಕ್ಕದಲ್ಲೇ ನೋಡಿ, ಇಲ್ಲಿ ನೇಚರಲ್ಲಿ ಇರ್ತಕ್ಕಂಥ ಇದನ್ನು ನಾವು ನೋಡ್ತಾ ಇದ್ದೀವಲ್ವ, ಇದು ಹೋಮ್ ಸ್ಟೇ ಸ್ನೇಹಿತರೆ. ಒಂದಿನ ಬಂದು ಇರ್ಬೋದು, ಚೆನ್ನಾಗಿದೆ, ನೋಡಿ ನೀವು ಟ್ರೈ ಮಾಡಿ. ಸ್ನೇಹಿತರೆ ನೋಡಿ, ಇದು ನಮ್ಮ ಚಿಕ್ಕಮಂಗ್ಳೂರಲ್ಲಿರ್ತಕ್ಕಂಥ ಏನು ಹೋಮ್ ಸ್ಟೇ ಇದೆ ನೋಡಿ, ಇದು ಆಯುಷ್ ನೇಚರ್ ಯು ಅಂತೇಳಿ. ಹಿಂದೆ ಈ ನೇಚರ್ ಯು ಇದೆಯಲ್ಲ, ಇದೇ ಇಂಪಾರ್ಟೆಂಟ್. ಇದಕ್ಕೆ ಒಂದು ಹೋಮ್ ಸ್ಟೇ ಇದು ಚೆನ್ನಾಗಿದೆ. ಬಟ್ ಫುಡ್ಡು ನೀವೇನು ಪ್ರಿಫರ್ ಮಾಡಬೇಡಿ, ಆದರೆ ರೂಮ್ಸ್ ಎಲ್ಲ ಚೆನ್ನಾಗಿದೆ ಮತ್ತು ಇರಲಿಕ್ಕೆ ನೇಚರ್ ಚೆನ್ನಾಗಿದೆ. ಒನ್ ಡೇ ಇದ್ದು ಬಾಬಾ ಬುಡಯ್ಯನಗಿರಿ ಹಾಗೆಯೇ ಮುಳ್ಳಯ್ಯನಗಿರಿ ಇದನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಸ್ನೇಹಿತರೆ. ಬನ್ನಿ, ಹಾಗೆಯೇ ಈ ಒಂದು ನೇಚರ್ ಯು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ನೋಡಿ, ಇದು ನೇಚರ್ ಯು ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡ್ತಾ ಇದ್ದೀರಲ್ಲ. ಓಕೆ ಸ್ನೇಹಿತರೆ, ನೇಚರ್ ಯು ಹಿಂದೆ ಮುಳ್ಳಯ್ಯನಗಿರಿಯ ಒಂದು ಏನು ಬೆಟ್ಟಗಳ ಸಾಲಿದೆ, ಅದನ್ನು ನೋಡಲಿಕ್ಕೆ ಒಂದು ಅದ್ಭುತ ಸ್ನೇಹಿತರೆ. ಈಗ ಫಾಗ್ ಇಲ್ಲ, ಮಂಜಿಲ್ಲ ಅಥವಾ ಮೋಡ ಇಲ್ಲ, ಕ್ಲಿಯರಾಗಿದೆ. ಹಾಗಾಗಿ ನಮಗೆ ಈ ಹೋಮ್ ಸ್ಟೇನು ಭಾಳ ಕ್ಲಿಯರಾಗಿ ಕಾಣ್ತಾ ಇದೆ. ನೋಡಿ, ಇಷ್ಟು ಅಲ್ಲಿ ಓನರ್ ಮನೆ ಇದೆ. ಹಾಗೆಯೇ ನೋಡಿ, ಇಲ್ಲೊಂದು 6 ರೂಮ್ಗಳಿರ್ತಕ್ಕಂಥ ಒಂದು ಸ್ಟೇ ಇದು. ಕೆಳಗೆ ಕಾಫಿ ತೋಟ ಮತ್ತು ಅಡಿಕೆ ತೋಟ ಮತ್ತು ಏನು ಈ ಒಂದು ನೇಚರ್ ಇದೆ. ಇದೊಂಥರ ಫಾರೆಸ್ಟ್ ಕಲ್ಪನೆಯನ್ನು ಕೊಡುತ್ತೆ. ಬನ್ನಿ ಸ್ನೇಹಿತರೆ, ರೂಮ್ಸು ಯಾವ ರೀತಿ ಇದೆ ಅನ್ನೋದನ್ನು ತೋರಿಸ್ತೀನಿ ನಿಮಗೆ. ನೋಡಿ, ಇದು ಬುದ್ಧನ ಒಂದು ಸ್ಟ್ಯಾಚುವನ್ನು ಇಟ್ಟಿದ್ದಾರೆ ಇಲ್ಲಿ. ಹಾಗಾಗಿ ಬುದ್ಧನ ಒಂದು ಸ್ಟ್ಯಾಚುವನ್ನು ನೀವು ನೋಡಿ, ಈ ರೀತಿ ಇದೆ. ಬನ್ನಿ ಸ್ನೇಹಿತರೆ, ಹಾಗೆ ನಾವು ಒಳಗೋಗೋಣ. ನಮ್ಮ CS ಆಗಲೇ ಹೊರಡ್ತಾ ಇದ್ದಾರೆ. ಇದು ರೂಮ್ ಸ್ನೇಹಿತರೆ. ರೂಮ್ ಬಂದು ನಮಗೆ ಎಷ್ಟು, ಇದು ರೂಮ್ ನಂಬರ್ 303 ಆಯುಷ್ ನೇಚರ್ ಯು. ನೋಡಿ, ಇದು ನಮ್ಮ HR ರೆಡಿ ಆಗ್ತಾಯಿದ್ದಾರೆ ಹೊರಡಲಿಕ್ಕೆ. ಇದು ರೂಮು ಸ್ನೇಹಿತರೆ. ಒಂದು 4 ಬೆಡ್ ಇದೆ. ಇಲ್ಲಿ ವಾಶ್ರೂಮು ಚೆನ್ನಾಗಿದೆ. ಒಂದು ರೂಮು ಡಿಲೆಕ್ಸ್ ರೂಮು ಚೆನ್ನಾಗಿದೆ. ಹಿಂದೆ ನೋಡಿ, ಇಲ್ಲಿ ನಾವು ಹೀಗೆ ಬಂದರೆ ಇಲ್ಲೊಂದು ಬಾಲ್ಕನಿ ಇದೆ. ಇಲ್ಲಿಂದ ನಮಗೆ ಈ ನೇಚರ್ ವ್ಯೂ ನೋಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ನೋಡಿ, ಇದೆಲ್ಲ ಒಂದು ಅಡಿಕೆ ತೋಟ ಮತ್ತು ಕಾಫಿ ತೋಟ ಇದೆ. ಕೆಳಗೆ ನೋಡಿ ಒಂದು ಪೂಲ್ ಇದೆ. ಹಾಗೆ ಹಿಂದೆ ನಮಗೆ ದೂರದಲ್ಲಿ ಈ ಬೆಟ್ಟಗಳ ಸಾಲು 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 ನಮಗೆ ಕಾಣುತ್ತೆ ಸ್ನೇಹಿತರೆ. ಹಾಗಾಗಿ ಇರಲಿಕ್ಕೆ, ಆರಾಮಾಗಿರಲಿಕ್ಕೆ, ಒನ್ ಡೇ ಸ್ಪೆಂಡ್ ಮಾಡಲಿಕ್ಕೆ ಚೆನ್ನಾಗಿದೆ. ನೀವು ಬನ್ನಿ, ಸ್ಟೇ ಮಾಡಿ. ಥ್ಯಾಂಕ್ ಯು ಸ್ನೇಹಿತರೆ. ಅಷ್ಟೊಳಿಕೆಲ್ಲ ಓದ್ತೀನಿ ನಾನು. ವಿಡಿಯೋ ಮಾಡಿ ಕಳಿಸ. ಸ್ಟಾರ್ಟ್ ಮಾಡಿದ್ದೀನಿ ಸರ್. ನಾನು ಹೇಳಿಲ್ವಾ, ನಾವೆಲ್ಲ ಮೇಲೆ ಅರ್ಧ ಅಡಿ ನೀರು ನಾವಿದ್ ಬಂದಾಗಾಯ್ತು. ಕೆಳಗೆ ಹೋಗಿಲ್ಲ, ಅವರು ಮೇಲೆ ತರ್ತಿದ್ದಾರೆ. ಅತಿ ತೂಕದ ವ್ಯಕ್ತಿ ಅವರು. ತೂಕನೇ ಇಲ್ಲ. ಹಂಗನ್ಬೇಡ್ರಿ, ಕೇಳ್ರಿ. ಇಡೀ ನಮ್ಮ ಈ ಟೀಮ್ ಅಲ್ಲಿ ಅತಿ ತೂಕದ ವ್ಯಕ್ತಿ ಅವರೇ. ಕೇಳ್ರಿ, 80. ಹೇಳ್ರಿ, ಸುಳ್ಳಂತ.
ನೋಡಿ ಸ್ನೇಹಿತರೆ, ಹಳೇಬೇಡಿಯಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಬೆಟ್ಟದ ಮೇಲಿರ್ತಕ್ಕಂಥ ಈ ಒಂದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಇದಕ್ಕೆ 900 ವರ್ಷಗಳ ಇತಿಹಾಸ ಇದೆ ಸ್ನೇಹಿತರೆ. ಇದನ್ನ ಹೊಯ್ಸಳರ ಸಾಮ್ರಾಜ್ಯದ ಪ್ರಸಿದ್ಧ ದೊರೆಯಾಗಿದ್ದಂತಹ ವಿಷ್ಣುವರ್ಧನನ ಧರ್ಮಪತ್ನಿ ನಾಟ್ಯರಾಣಿ ಶಾಂತಲಾದೇವಿ ಈ ಒಂದು ದೇವಾಲಯವನ್ನ ನಿರ್ಮಿಸಿದರು ಅಂತಕ್ಕಂಥದ್ದು ಐತಿಹ್ಯದಲ್ಲಿ ಹೇಳುತ್ತೆ ಸ್ನೇಹಿತರೆ. ಇದೆ ಹಾಗೇನೆ ಇದ್ರ ಪಕ್ಕದಲ್ಲೇನೆ ಒಂದು ಮಠನೂ ಸಹ ಇದೆ. ಅದನ್ನ ಈಗಿನ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿಗಳ ಬಹಳ ಅಭಿವೃದ್ಧಿಯನ್ನು ಸಹ ಮಾಡಿದ್ದಾರೆ ಸ್ನೇಹಿತರೆ. ಈ ಪುಷ್ಪಗಿರಿ ಬೆಟ್ಟದ ಮೇಲಿಂದ ನಾವು ನೋಡಿದ್ರೆ ತುಂಬಾ ಆಕರ್ಷಣೀಯವಾಗಿರ್ತಕ್ಕಂಥ ಸುತ್ತಮುತ್ತಲ ನಾವು ಪ್ರದೇಶಗಳನ್ನ ನೋಡ್ಬೋದು. ಹಾಗೇನೆ ನೋಡಿ, ಇಲ್ಲಿ ಈ ದೇವಾಲಯದ ಒಳಗಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಒಂದು ಮೂರ್ತಿಯನ್ನು ತೋರಿಸ್ತೀನಿ ನಿಮಗೆ. ಬನ್ನಿ ಸ್ನೇಹಿತರೆ, ನೋಡಿ. ಒಳಗೆ ಕಂಬಗಳನ್ನು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇದು ಹಳೇಬೀಡು ಬೇಲೂರಿನ ಒಂದು ಕಾಲದಲ್ಲೇ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ನಮಗೆ ಸ್ಪಷ್ಟವಾಗಿ ಗೋಚರ ಆಗುತ್ತೆ ಸ್ನೇಹಿತರೆ. ನೋಡಿ, ಇದು ಪುಷ್ಪಗಿರಿ ಮಲ್ಲಿಕಾರ್ಜುನ ಸ್ವಾಮಿ ಮೂರ್ತಿ ಸ್ನೇಹಿತರೆ. ಲಿಂಗು ಅದ್ರ ಮೇಲೆ ಪ್ರಭಾವಳಿಯನ್ನು ಹಾಕಿದ್ದಾರೆ. ಇದು ಹಳೆಯದಾಗಿರ್ತಕ್ಕಂಥ ಒಂದು ದೇವಾಲಯ ಸ್ನೇಹಿತರೆ. ಹಾಗೇನೆ ಸ್ನೇಹಿತರೆ, ಇಲ್ಲಿಗೆ ನಾನು ಆಗ್ಲೇ ಹೇಳ್ದಾಗೆ ಇದರ ಪಕ್ಕದಲ್ಲಿ ನೋಡಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ, ಅದು ಮಠದ ಒಂದು ಆವರಣ. ಬಹಳ ಸುಂದರವಾಗಿ ಆ ಮಠವನ್ನು ನಿರ್ಮಾಣ ಮಾಡಿದ್ದಾರೆ. ಅಲ್ಲಿ ನಾವು ಅನೇಕ 108 ಶಿವಲಿಂಗಗಳನ್ನು ಸಹ ನಾವು ನೋಡ್ಬೋದು. ಹಾಗೇನೆ ಅಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಕಾರಂಜಿಗಳನ್ನ ಮತ್ತೆ ಅನೇಕ ಆಟಿಕೆಗಳನ್ನ ಸಹ ಅಲ್ಲಿ ನಿರ್ಮಾಣ ಮಾಡಿದ್ದಾರೆ. ಬಂದಂತ ಭಕ್ತರಿಗೆ ಮಧ್ಯಾಹ್ನ ಊಟ ಸಹ ಇದೆ. ಹಾಗೇನೆ ನೋಡಿ, ಇಲ್ಲಿ ಆದಿಯೋಗಿ ಒಂದು ಮೂರ್ತಿಯನ್ನು ಸಹ ನಿರ್ಮಾಣ ಮಾಡಿದ್ದಾರೆ ಸ್ನೇಹಿತರೆ. ಬನ್ನಿ ಒಮ್ಮೆ ನೀವು ನೋಡಿ. ಥ್ಯಾಂಕ್ ಯು ಸ್ನೇಹಿತರೆ.